ನಮಸ್ಕಾರ ಗುರುಗಳೇ. ಹಲೋ ಕನ್ನಡಿಗರೇ. ನೋಡಿ, ಇಬ್ರು ಒಟ್ಟಿಗೆ ಸೇರಿದ್ರೆ ಹೀಗೆ ಆಗ್ತದೆ. ಹೋಗುದೀಗ ಜಯಲಕ್ಷ್ಮಿಗೆ ಹೋಗುದು, ಮತ್ತೆ ಅಲ್ಲಿಂದ ಕೆಲಸ ಉಂಟು, ಮತ್ತೆ ಹೇಳ್ತೇನೆ. ಲಾಸ್ಟ್ ವರೆಗೆ ನೋಡಿ ಆಯ್ತಾ ಫುಲ್ ಬ್ಲಾಗ್. ನಮಸ್ಕಾರ ಗುರುಗಳೇ. ನಾವಿವತ್ತು ಬರ್ಬೇಕು, ಡ್ರೆಸ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಆಯ್ತಾ. ಸ್ವಲ್ಪ ಫ್ರೆಂಡ್ಸ್ ಬರ್ತಿದ್ದಾನಂತೆ, ನೋಡುವ. ಜಯಲಕ್ಷ್ಮಿ ಸಿಂಪಿಗೆ ಹೋಗ್ತಾ ಇದ್ದೇನೆ. ಬಂದಾಗಿದೆ, ಇನ್ನು ಸಾವ ಬರ್ಲಿಲ್ಲ. ಹೆಲ್ಮೆಟ್ ಹೊಸತ್ತು, ಹೋಸ್ಟೆಲ್ ಮೆಟ್ ತಗೊಂಡದ್ದು, ನಿನ್ನೆ ತಗೊಂಡದ್ದು. ಯಾರು ಕಳ್ಳತನ ಮಾಡಿದ್ರೆ ಹೋಗ್ಲಿಕ್ಕೆ ಸಮಯ ಆಗ್ತದೆ. ಇಷ್ಟೆಲ್ಲ ಫೀಚರ್ ಒಂದು ಇದರದ ಬಗ್ಗೆ ನಾನು ಬೇರೆ ವಿಡಿಯೋದಲ್ಲಿ ಹಾಕ್ತೇನೆ, ಹೆಲ್ಮೆಟ್ ಇದ್ದು. ಈಗ ಬಂದ ಮಾರೆ, ಸ್ವಲ್ಪ ಲೇಟ್ ಆಯ್ತು ಬರುದು. ಇವಾಗ ಗೊತ್ತುಂಟಲ್ಲ ನಿಮ್ದು ಕಂಟೆಂಟ್ ಕ್ರಿಯೇಟರ್ ಒಬ್ಬ ಇದ್ದಾನೆ, ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಡ್ತಾ ಇರ್ತಾನೆ. ಫೈನಲಿ ಬಂದ್ವಿ, ಎಂಟರ್ ಆದ್ವಿ. ತಗೊಳ್ಬೇಕು ಡ್ರೆಸ್. ನಮ್ಗೆ ನಾಲ್ಕು ಸ್ಪೆಕ್ಟ್ರಮ್ ಮಾರೆ, ಅದಕ್ಕೆ ಒಂದು ಡ್ರೆಸ್ ತಗೊಳ್ಳುವ ಅಂತ ಬಂದು. ಬರ್ತ್ಡೇಸ್ ಉಂಟು ಈ ಸತಿ, ಕೇಕ್ ಕಟ್ ಎಲ್ಲ ಎಂತ ಮಾಡುದಿಲ್ಲ. ಡ್ರೆಸ್ ಕೇಕ್ ಅಂತ ಇಲ್ಲ, ಮನೇಲಿ ಕೂತ್ಕೊಂಡು ಡಯಟ್ ಪ್ಲಾನ್ ಮಾಡಿದ್ರು. ಯಾರು ನಾನೊಬ್ಬನೇ ಇವ ಮಾಡುದಿಲ್ಲ. ಡಯಟ್ ಇನ್ನು ಇಳಿಬೇಕು ನೋಡ. ಲಿಫ್ಟ್ ಉಂಟು, ನಾವು ಮೆಟ್ಲಲ್ಲಿ ಹೋಗುದು. ಸ್ಟೆಪ್ಸ್ ಕಂಪ್ಲೀಟ್ ಆಗ್ಬೇಕಲ್ಲ, ಈಗ ಚಾಲು ಮಾಡಿದೆ ಆಯ್ತಾ. ಎಂತ ಮಾಡುದು, ಇವನಸ ನೋಡಿ ಅದು ಸ್ವಲ್ಪ ಎಲ್ಲರಿಗೆ ಇರ್ತದೆ, ಅದು ಜೆನೆಟಿಕ್ಸ್. ಹತ್ತಿರ್ತಾ ಇದ್ದೇವೆ ಆಗದಿಂದ, ಬರೀ ಲೇಡೀಸ್ ಕೌಂಟರ್ ಸಿಕ್ತುಂಟು. ನಮ್ದೆಲ್ಲಿ ಫೈನಲಿ ತಲುಪಿದ್ವಿ ಮಾರೆ. ಇಲ್ಲ ನೋಡಿ ನಮ್ದು ಅಲ್ಲ, ಕಬಾಲಿ ಅನ್ನ ಇವಸ ಆಗಿದೆ. ನನ್ನ ಸೌದುರ್ತುಂಟು ಸ್ವಲ್ಪ. ಇನ್ನು 2 ವರ್ಷದಲ್ಲಿ ಈ ವರ್ಷ ಕಬಾಲಿ ಆಗ್ತದೆ. 2 ಇದೆಲ್ಲ ಹೋಗಿದ್ದು ಸಿಕ್ಕಿತಾ, ನಮ್ದು ಕೌಂಟರ್ ಸಿಕ್ಕಿತು. ಈಗ ಹೋಗ್ತೇವೆ. ನಾವು ಫುಲ್ ಮೇಲೆ ಬಂದ್ವಿ, 4th ಫ್ಲೋರ್ ಅಲ್ಲ ಕುರ್ತಾ ನೋಡಿ. ಹೋಗ್ತಿದ್ದೇವೆ ಈಗ ಪುನಃ ಅಲ್ಲಿಗೆ ಹೋಗುದು. ಯಾವ ಕಲರ್ ಕುರ್ತಾ ತಗೊಳ್ಳೋದು ನೋಡ್ಬೇಕು. ಪ್ಯಾಂಟ್ ಉಂಟು ಮನೆಯಲ್ಲಿ, ನೋಡುವ. ಈಗ ಸ್ವಲ್ಪ ಹೊತ್ತಿಗೆ ಅವನ ವಿಡಿಯೋ ನಾ ಟೇಕ್ ಓವರ್ ಮಾಡ್ತಿದ್ದೇನೆ. ಈಗ ನೋಡ್ಬೋದು ನೋಡಿ, ಇವನ ಸೆಲೆಕ್ಷನ್ ಎಲ್ಲ ಆಗ್ತಾ ಉಂಟು. ಏನು ಮದುವೆ ಗಂಡು ಸೆಲೆಕ್ಷನ್ ಮಾಡಿದಾಗೆ ಸೆಲೆಕ್ಷನ್ ಮಾಡ್ತಿದ್ದೇನೆ. ಯಾವ್ದಾದ್ರು ಆಗ್ತಾರೆ, ಈಗಿನ ಕಾಲದಲ್ಲಿ ಎಲ್ಲ ಆಗ್ತಾರೆ. ವೈಟಾ ಬ್ಲ್ಯಾಕ್. ಡ್ರೆಸ್ಸಿಂಗ್ ರೂಮ್ ಮಾಡ್ಲಿಕ್ಕೆ ಹೋಗುವ. ಬರ್ಬೋದು. ಹೌದಾ, ಬಾಡಿ ಫ್ಲೆಕ್ಸ್ ಮಾಡ್ತಿದ್ದಾನೆ. ಏನು ದೊಡ್ಡ ಎದ್ದಿದೆ ಏನು. ಡ್ರೆಸ್ಸಿಂಗ್ ರೂಮ್ ಮಾಡ್ಲಿಕ್ಕೆ ಹೋಗಿ ಅವನನ್ನು ಹೊರಗೆ ಹಾಕಿ ನಿಲ್ಸಿದ್ದಾರೆ. ಈಗ ಪ್ಯಾಕಿಂಗ್ ಎಲ್ಲ ಆಯ್ತು. ಈಗ ನಾವು ಕ್ಯಾಶುವಲ್ಸ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಪುನಃ ಮೇಲೆ ಹೋಗ್ಬೇಕಿರ್ಬೇಕು ಕ್ಯಾಶುವಲ್ಸ್ ತಗೊಳ್ಳಿಕ್ಕೆ. ಪುನಃ ಹೋಗ್ತಾ ಇದೀವಿ 5th ಫ್ಲೋರ್. ಇಂಥ ಮಾರ ಬ್ಯಾಕ್ ಕ್ಯಾಮರಾದಲ್ಲಿ ಎಲ್ಲರದ್ದು ಒಳ್ಳೆ ಬರ್ತದೆ, ನಂದು ಒಳ್ಳೆ ಬರ್ತಿಲ್ಲ. ಫ್ರಂಟ್ ಕ್ಯಾಮರಾದಲ್ಲಿ ಇಲ್ಲಿದೆ. ಇದೇ ಕಲರ್ ಇದು ತಗೊಳ್ತಿದ್ದೇನೆ ಪುನಃ. ಲೈಟ್ ಬ್ಲೂ ಕಲರ್ ಶರ್ಟ್. ಲೈಟ್ ಬ್ಲೂ, ಲೈಟ್ ಸ್ಕೈ ಬ್ಲೂ ಎಲ್ಲ ಒಂದೇ. ಸ್ಕೈ ಬ್ಲೂ ಲೈಟ್ ಬ್ಲೂ ಎಲ್ಲ ಒಂದೇ, ನಮ್ಗೆ ಒಂದೇ. ಮತ್ತೆ ಪ್ಯಾಂಟ್ ನೋಡ್ಬೇಕು, ನನಗೆ ನನ್ನ ಪಿಂಕನಿಗೆ ಫಿಟ್ ಆಗುದು ಸಿಕ್ಬೇಕು ನಾವು ಪ್ಯಾಂಟ್. ನೋಡಿ, ಈಗ ಎಷ್ಟು ಪ್ಯಾಂಟ್ಸ್ ತಗೊಂಡು ಹೋಗಿದ್ದಾನೆ. ಈಗ ಆ ಪ್ಯಾಂಟ್ ಅಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾನೆ ನೋಡುವ. 2 ಜೀನ್ಸ್ ಟೈಪ್ ವೈಟ್ ಕಲರ್ ಡ್ರೆಸ್ ಉಂಟು, ಇನ್ನೊಂದು ಹೋಗ್ತಿದ್ದಾನೆ ರೂಮ್ ಒಳಗೆ. ಫೈನಲಿ ಶಾಪಿಂಗ್ ಎಲ್ಲ ಆಗಿದೆ. ಡ್ರೆಸ್ ಎಲ್ಲ ಸ್ವಲ್ಪ ತೋರಿಸ್ತೇನೆ. ನಾಳಿದ್ದು ಸ್ಪೆಕ್ಟ್ರಮ್ ದಿವಸ ಹಾಕ್ತೇನೆ. ಅದಾದ್ಮೇಲೆ ನೋಡಿ ನೀವೇ. ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗ್ಬೇಕು ಮಾರ. ಇವ ಎಲ್ಲಿ ಹೋಗ್ತಿದ್ದಾನೆ ಮಾರ ಫಸ್ಟ್. ನಂಗೆ ಕೆಡ್ಸಿದ ನನ್ನನ್ನು. ಅವನಿಗೆ ಗೊತ್ತಿದ್ದು ಆಚೆ ಹೋಗುದು ನೋಡಿ. ನಾನೊಬ್ಬ ಹಚ್ಚುದು ಅಲ್ಲೆಲ್ಲ ಕೆಲವು ಹೆಂಗಸರು ನಗಡಿದ್ರು, ಎಂತ ಮಾಡುದು ಎಲ್ಲ ನಮ್ಗೆ ನಾರ್ಮಲ್. ಕೆಳಗೆವರೆಗೆ ಈಗ ಹೋಗ್ಬೇಕು. ಸ್ಟೆಪ್ಸ್ ಅಲ್ಲಿ ಹೋಗ್ತಾ ಇದ್ದೇವೆ. ಸ್ಟೆಪ್ಸ್ ಕಂಪ್ಲೀಟ್ ಆಗ್ತಿಲ್ಲ. ಸ್ಟೆಪ್ಸ್ ಅಲ್ಲಿ ಆಗದಿಂದ ಹೋಗ್ತಿದ್ದೇವೆ ಮಾತ್ರ. 1300 ಸ್ಟೆಪ್ಸ್ ಆಯ್ತು, ಅದು ಲೆಕ್ಕಕ್ಕಿಲ್ಲ. ಎರಡು ಕ್ಯಾಶುವಲ್ ಮತ್ತೆ ಕುರ್ತಾ ತಗೊಂಡಿದ್ವಿ. ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ವಿ. ಇಲ್ಲೆಲ್ಲ ವಾಚ್ ಎಲ್ಲ ಮಾರ್ತಿದ್ದಾರೆ. ಸೆಲ್ಫಿ ಮೋಡಿಗೆ ಶಿಫ್ಟ್ ಆಗ್ತಿಲ್ಲ ಮಾರ ಅವಸ್ಥೆ. ಸಾಮಾನದ ಬೇಳೆ ಸಾಕು ದೊಡ್ಡದಿರ್ತದೆ.
ಬಹುಮಾನ ಗೆದ್ದಿದ್ದಾರೆ ನಮ್ಮ ವಾಸುದೇವ್ ಅವರು. ಬಹುಮಾನ ಅಲ್ಲ, ಖರ್ಚು ಮಾಡಿ ಬಹುಮಾನ ಗೆಲ್ಲುದು. ಎಲ್ಲರೂ ಬಹುಮಾನ ಪಡ್ಕೊಳ್ಳುದು ಖರ್ಚು ಇಲ್ಲದೆ, ಇಲ್ಲಿ ಬಹುಮಾನ ಪಡ್ಕೊಂತ ಇಷ್ಟು ದೊಡ್ಡ Guys. ಬಿಲ್ ಮಾರ. ಇದು ಫೈನಲಿ ಯಾರು ಹೊರಗೆ ಬರ್ತಿದ್ದಾರೆ ಜಯಲಕ್ಷ್ಮಿಯಿಂದ. ಇಲ್ಲಿವರೆಗೆ ಎಸಿ ಇತ್ತು ಮಾರ, ಈಗ ಹೊರಗೆ ಬಂದ್ಮೇಲೆ ದೆಂಬಲ್ಲಿ ಕಪ್ಪು ಕರಿ ಆಗ್ತೇವ ಅಂತ. ಹೆಲ್ಮೆಟ್ ಒಂದು ಉಂಟಲ್ಲ, ಅಯ್ಯೋ ಹೆಲ್ಮೆಟ್ ಉಂಟು. ಪಾಪ ಅವನ ಹೊಸ ಹೆಲ್ಮೆಟ್ ಮೇಲೆ ಎಷ್ಟೊಂದು ಕೇರ್ ಅಂದ್ರೆ ಅವನ ಸ್ಕೂಟಿ ಮೇಲೂ ಇಲ್ಲ. ಸಾಯ್ತಿದ್ದೆ ಈಗ, ಗಾಡಿ ಗುದ್ದುತ್ತಿದ್ದು. ಅವನ ಸ್ಕೂಟಿ ಮೇಲೂ ಇಲ್ಲ ಅವನಷ್ಟು ಕೇರ್. ಹೆಲ್ಮೆಟ್ ಒಂದು ಬಚ್ಚ ಉಂಟು ಇವತ್ತು. ನೋಡಿ ಹೊರಗಡೆ ನಾವು ಈಗ ಶಾಪಿಂಗ್ ಎಲ್ಲ ಆಯ್ತು. ಈಗ ಇವ್ರಿಗೆ ಹಸಿವಾಗ್ತುಂಟು ಅಂತ, ಅದಕ್ಕೆ ನಾವು ಇವ್ ಮಾತ್ರ ಊಟ ಮಾಡ್ತಾನಂತೆ. ನಾನು ಮನೇಲಿ ಉಂಟಾಯ್ತಾ ಊಟ, ಆ ಬುದ್ಧಿ ತರುವಂತಿದ್ದೆ, ಬುದ್ಧಿ ತರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನೋಡ್ಬೇಕು, ಇವಾಗ ಊಟ ಮಾಡ್ತಾನೆ. ನಾನು ತಿನ್ನದಲ್ಲಿ ನೋಡುದು ಮಾತ್ರ ಅಂತ, ಮನೆಗೆ ಹೋಗಿ ಊಟ ಮಾಡ್ಬೇಕು. ಹೋಗುವ, ಈಗ ಪೊಲೀಸ್ ಹಿಡಿತಾರೆ ಮಾರ. ಪೊಲೀಸ್ ಮುಂದೆ ಬಂದೆ, ಅವ ಎಲ್ಲಿದ್ದಾನು ಮಾರ, ಇಲ್ಲ ಕಾಣ್ತಿಲ್ಲ. ಮುಂದೆ ಬಂದಿದ್ದೇನೆ, ನೋಡ್ಬೇಕು. ಈಗ ಪ್ಲಾನೆಟ್ ಕೆಫೆ ಹೋಗುದಂತೆ, ಅವ ಊಟ ಮಾಡ್ತಾನೆ. ಅವಸ್ಥೆ ಊಟ ಮಾಡ್ತಾನೆ. ನಾವು ಡಯಟ್ ಆಗಿದ್ದೇವಲ್ಲ, ನಂದೊಮ್ಮೆ ಕಾಂಪಿಟೇಷನ್ ಆಗ್ಲಿ, ಅದಾದ್ಮೇಲೆ ನೋಡಿ ನಾನು ಹೇಗೆ ತಿಂತೇನೆ ಅಂತ. ನಾನು ಸ್ವಲ್ಪ ಹೊತ್ತ ತಿಂಡಿ ಹೋತ ಮಾರೆ. ನೋಡಿ ಬಂದ ಹೋದಲ್ಲಿ ನಮ್ಮ ಕನ್ನಡಿಗರು ಬರ್ತಾ ಇದ್ದಾರೆ. ಪೊಲೀಸ್ ಒಂದಿರದಿದ್ರೆ ಆಯ್ತು ಮಾರೆ, ಪೊಲೀಸ್ ಒಂದಿದ್ರೆ ಹಿಡಿತ, ಗ್ಯಾರಂಟಿ ಹಿಡಿತ. ನಮ್ಮ ಆಂಬ್ಯುಲೆನ್ಸ್ ಬರ್ತುಂಟು, ಭಯಂಕರ ಹಾರ್ನ್ ಆಗ್ತಿದ್ದಾರೆ. ನಾನು ಸೈಡ್ಗೆ ಹೋಗ್ಬೇಕಾಗ್ತದೆ ಅಂತ. ಹಂಗೆ ಎಲ್ಲமே ಕನ್ಫ್ಯೂಸ್ ಆಗ್ತದೆ ಮಾರೆ, ನಾ ಮೋಟೋ ಬ್ಲಾಗರ, ಫಿಟ್ನೆಸ್ ಇನ್ಫ್ಲೂಯೆನ್ಸರ, ಯೂಟ್ಯೂಬರ ಅಂತ ಮಾಡುದು. ಎಲ್ಲ ಸಹ ಮಾಡ್ಲೇಬೇಕಲ್ಲ, ಎಲ್ಲ ಸಹ ಟ್ರೈ ಮಾಡುದೆ. ಯಾವ್ದ್ರಲ್ಲಿ ಕ್ಲಿಕ್ ಆಗ್ತದೆ ನೋಡುವ. ಸದ್ಯಕ್ಕೆ ಚಾನ್ಸ್ ಇಲ್ಲ, ನಾರ್ಮಲ್ ಪೊಲೀಸ್ ಸಿಗ್ತಿಲ್ಲ, ಸಿಗುದಿಲ್ಲ. ಮಣಿಪಾಲ ನಮ್ದೇ ಕಾಲೇಜ್ ಆಯ್ತು. ನಾನು ಬ್ಯಾರಗೇಟಿಗೆ ಗುದ್ದುತ್ತಿದ್ದೆ ಮಾರೆ. ಈಗ ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ತೆಗೆದದ್ದು. ಸಾಯ್ತಿದ್ದೆ. ಪ್ಲಾನೆಟ್ ಕೆಫೆ ರೀಚ್ ಆಗಿದ್ದೇವೆ ನೋಡಿ. ಫುಲ್ ರಿನೋವೇಟ್ ಮಾಡಿದಾರೆ ಮಾರೆ, ಸಖತ್ತಾಗಿದೆ. ನೋಡುವ, ಒಮ್ಮೆ ಬಂದಿದ್ದೇನೆ, ಡಯಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಂದು ತಿಂದು ಎಲ್ಲ ಹೋಗಿ ಆಗಿದೆ. ಇದು ಮಣಿಪಾಲಿನ ಒನ್ ಆಫ್ ದ ಮೋಸ್ಟ್ ಏನ್ ಹೇಳ್ಬೋದು, ಫೇಮಸ್ ಹೋಟೆಲ್ ಅಂತಾನೆ ಹೇಳ್ಬೋದು. ನನ್ನದಿಲ್ಲಿ ಬಿರಿಯಾನಿ ಫೇವ್ರೇಟ್. ನಾನು ಪನ್ನೀರ್ ಬಿರಿಯಾನಿ ಎಲ್ಲ ತುಂಬಾ ಇಷ್ಟ ನಂಗೆ. ಇಲ್ಲಿ ಹೆಲ್ಮೆಟ್ ಕತ್ಕೊಂಡು ಹೋಗೋದಿಲ್ಲ ಅಂದ್ಕೊಂಡಿದ್ದೇನೆ, ಯಾಕಂದ್ರೆ ಜನ ಕಮ್ಮಿ ಇದ್ದಾರೆ. ಬಿಚ್ಲಿಕ್ಕೆ ಆಗ್ತಿಲ್ಲ ಮಾರೆ, ಅಷ್ಟೇ. ಬಿಚ್ಲಿಕ್ಕೆ ಆಗ್ತಿಲ್ಲ ಹೆಲ್ಮೆಟ್. ನೋಡಿ ಗೈಸ್, ಬಿಚ್ಚಿಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿದ್ದಾನೆ. ಆಯ್ತಾಯ್ತು, ಆಯ್ತು, ಹೆಲ್ಮೆಟ್ ಬಿಚ್ಚಿದೆ. ಫುಲ್ ರಿನೋವೇಟ್ ಮಾಡಿದ್ದಾರೆ, ಸಖತ್ತಾಗಿದೆ. ಮಣಿಪಾಲ್ ಸೈಡಿಗೆ ಬಂದ್ರೆ ಈ ಹೋಟೆಲಿಗೆ ಖಂಡಿತವಾಗಿ ವಿಸಿಟ್ ಮಾಡಿ. ಬೆಸ್ಟ್ ಫುಡ್ ಸಿಗ್ತದೆ ಅಂತ ಗ್ಯಾರಂಟಿ ನಾನು ಕೊಡ್ಬೋದು, ಯಾಕಂದ್ರೆ ನಾನು ಮತ್ತೆ ಇಲ್ಲಿದು ಪರ್ಮನೆಂಟ್ ಕಸ್ಟಮರ್ ಅಂತಾನೆ ಹೇಳ್ಬೋದು. ಈಗ ಅಲ್ಲ, ನಾನು ಮುಂಚೆ ಅಲ್ಲ, ಈಗ ಸ್ವಲ್ಪ ಡಯಟ್ ಅಲ್ಲಿ ಇದ್ದಾನೆ. ಡಯಟ್ ಬಿಟ್ಟು ನೆಕ್ಸ್ಟ್ ಇಲ್ಲೇ ಬರ್ತಾನೆ. ಕಾಂಪಿಟೇಷನ್ ಅಂತ ಮುಗಿದಿದೆ, ಆದ್ಮೇಲೆ ಬರ್ತೇನೆ. ಇಲ್ಲೇ ನಂದು ಚೀಟ್ ಮೀಲ್ ಇಲ್ಲೇ ಮಾಡ್ತೇನೆ ನಾನು. ಬಿರಿಯಾನಿ ಆರ್ಡರ್ ಮಾಡಿದ್ದಾನೆ, ಒಳ್ಳೆ ಉಂಟು ಹೇಳಿದ, ತಿಂತಾನಂತೆ. ನೋಡುವ. ಬಿರಿಯಾನಿ ನಂಗಿಲ್ಲ ತಿನ್ಲಿ, ನಾನು ಡಯಟ್ ಅಲ್ಲಿ ಇದ್ದೇನೆ, ಎಂತ ಮಾಡುದು ಅವಸ್ಥೆ. ತಿಂತ ನೋಡಿ, ಎಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ. ಅದರಲ್ಲೆಲ್ಲ ಇರುವುದು ಕಸನ ಇಟ್ಟಿದ ನಾವು. ನಾನು ಡಯಟ್, ನಂಗೆ ಮನೆಯಲ್ಲಿ ಬುತ್ತಿ ಉಂಟು, ಬುತ್ತಿ ಸಲಾಡ್ ತಂದ್ರು, ಸಲಾಡ್ ಎಲ್ಲ ತಂದ್ರು. ಅವ ತಿಂತಾನೆ, ನಾನು ನೋಡಿ. ಇದು ಬೇಕಲ್ಲ, ಇದು ಬೇಕಾದ್ರೆ ಇದೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು. ಅವನಿಗದಿಲ್ಲ, ಬೇಡ ಅಂತೆ. ಫೈನಲಿ ಊಟ ಎಲ್ಲ ಆಯ್ತು. ಊಟ ಫಿನಿಶ್ ಆಯ್ತು. ನೋಡಿ ಬಿಲ್ ಅದಕ್ಕೆಲ್ಲ ಒಂದು 100 ರೂಪಾಯಿ ಇರ್ಬೋದು ಅಷ್ಟೇ. 100 ರೂಪಾಯಿ ಇಲ್ಲ, ಎರಡೆರಡು ಐಟಮ್ ತಿಂದಿದ್ದಾನೆ. ಒಂದು 400 ಹಾಕಿರ್ತದೆ ನೋಡಿ. 400 ಎಷ್ಟು ಹೇಳಿದೆ, ಚಿಲ್ಡ್ರನ್ 481. ಈಗ ಊಟ ಎಲ್ಲ ಆಯ್ತು, ಅಂತಾಗ್ಲಿಲ್ಲ. ನಂದು ಹೊಟ್ಟೆ ಖಾಲಿ ಉಂಟು. ಇವನದು ಊಟ ಆಯ್ತು. ನಾವೀಗ ಡಿಮಾರ್ಟಿಗೆ ಹೋಗ್ಬೇಕು. ನಂದು ಶೂ ತಗೊಳ್ಬೇಕು. ಡಿಮಾರ್ಟ್ ಇಲ್ಲ ಅಂದ್ರೆ ಸ್ಟುಡಿಯೋ. ಶೂ ಒಂದು ಬೇಕು ಮಾರೆ, ಶೂ ತಗೊಳ್ಲಿಕ್ಕೆ ಉಂಟು. ಹೋಗುವ. ಟ್ರಾಫಿಕ್ ಅಲ್ಲಿ ನಿಂತಿದ್ದೇವೆ. ಇದು
ಮಣಿಪಾಲದ್ದು ಟ್ರಾಫಿಕ್ ವ್ಯವಸ್ಥೆ. ನಾಲ್ಕು ಕಡೆ ಸಹ ಟ್ರಾಫಿಕ್ ಮಾಡಿ 50 ಸೆಕೆಂಡ್ ಉಂಟು ಸರ್ ಹೋಗ್ಬೇಕಲ್ಲ. ಹೋಗುವ. ಬಿಸಿಲು ಮಾರೆ ಫುಲ್ ಬಿಸಿಲಿಗೆ ಗ್ಲಾಸ್ ನಮ್ದು ಕಣ್ಣು ಪ್ರೊಟೆಕ್ಟ್ ಮಾಡ್ತದೆ ನೋಡಿ. ಹೋಗುವ ಆಯ್ತು. ಫೈನಲಿ ಬಂದ್ವಿ. ಸ್ಟುಡಿಯೋಗೆ ಬಂದದ್ದು. ಡಿಮಾರ್ಟ್ ಅಲ್ಲ, ಡಿಮಾರ್ಟ್ಗಿಂತ ಸ್ಟುಡಿಯೋವೇ ಆಗ್ಬೋದು. ಇಲ್ಲಿ ಜನ ಕಮ್ಮಿ ಇರ್ತಾರೆ ಮಾರೆ, ಪಟ ಪಟ ತಗೊಂಡು ಹೋಗ್ಬೋದು. ತೊಟ್ಟೆ ಕೊಟ್ಟಿದ್ದಾರೆ ಇದೆಲ್ಲ ಮೀನ್ ಹಿಡಿಯೋದು ತೊಟ್ಟೆ ತರ ಬ್ರ್ಯಾಂಡ್ ಅದ್ ನೇಮ್ ಉಂಟು, ಅದಕ್ಕೆ ಹೋಗ್ಬೋದು. ಈಗ ಇಲ್ಲಿ ಸಹ ಸ್ಟೆಪ್ಸ್ ಹತ್ಕೊಂಡೆ ಹೋಗುದು. ಹೋಗುವ. ಎಲ್ಲ ಕಡೆ ಸೆಕೆಂಡ್ ಫ್ಲೋರ್ ಅಲ್ಲೇ ಹುಡುಗಿರ ಸೆಕ್ಷನ್ ಇರ್ತದೆ. ಲಾಸ್ಟ್ಗೆ ಮಾತ್ರ ಹುಡುಗರದ್ದು. ಎಂತ ಹುಡುಗಿಯರಿಗೆ ಸ್ಟೆಪ್ಸ್ ಕಮ್ಮಿ ಆಗ್ಲಿ ಅಂತ ಇಟ್ಟದ್ದ ಅಂತ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ನಡೆಯುವ ನಮ್ಗೆ ಲಾಸ್ಟ್. ಎಷ್ಟು ಹುಡುಕಿದ್ರೆ ಸಹ ಶೂ ಸಿಕ್ತಿಲ್ಲ ಮಾರೆ. ಯಾವ್ದೋ ಒಂದು ಮೂಲೆಯಲ್ಲಿತ್ತು ಶೂ. ನಂಗೆ ವೈಟ್ ಕಲರ್ ಶೂ ಬೇಕಿದ್ದದ್ದು. ಮತ್ತೆ ಎಂತ ಪರ್ಚೇಸ್ ಎಲ್ಲ ಮಾಡಿದೆ. ಇದು ಬಂದ್ಬಿಟ್ಟು ನಂದು ಫಸ್ಟ್ ವ್ಲಾಗ್ ಆಯ್ತಾ. ಯೂಟ್ಯೂಬ್ ಅಲ್ಲಿ ಬಿಡ್ತಿದ್ದೇನೆ. ಎಷ್ಟು ಜನ ಫುಲ್ ವ್ಲಾಗ್ ಅನ್ನು ನೋಡಿದಿರಿ ಅಂತ ಗೊತ್ತಿಲ್ಲ ನಂಗೆ. ಈಗಾಗಲೇ ನೋಡಿದವರು ಸಬ್ಸ್ಕ್ರೈಬ್ ಬಟನ್ ಒಂದು ಒತ್ತಿ ಬಿಡಿ ಆಯ್ತಾ. ಅಲ್ಲೇ ಹಣ ಎಂತ ಕೊಡ್ಬೇಕು ಅಂತಿಲ್ಲಲ್ಲ ಸಬ್ಸ್ಕ್ರೈಬ್ ಬಟನ್ ಒತ್ತಲಿಕ್ಕೆ. ಮತ್ತೆ ಎಂತ ಇವತ್ತಿದು ಇಷ್ಟೇ ಇದ್ದದ್ದು ಕಾರ್ಯಕ್ರಮ. ಇನ್ನು ಮುಂದಿನ ವ್ಲಾಗ್ ಅಲ್ಲಿ ಸಿಗುವ. ಬಾಯ್ ಬಾಯ್.